ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ 10ನೇ ಸ್ಕಂದದ 4ನೇ ಅಧ್ಯಾಯದ ಪ್ರಾರಂಭದಿಂದ ಕೃಷ್ಣಾವತಾರದ ಕಥೆಯನ್ನು ನೋಡ್ತಾ ಇದ್ದೇವೆ. ಮೊದಲನೇ ಶ್ಲೋಕದಿಂದಲೇನೆ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಕೃಷ್ಣ ಹುಟ್ಟುವಂತಹ ಕಾಲ ಹೇಗಿತ್ತು ಅಂತ ಮೊದಲಿಗೆ ನಿರೂಪಣೆ ಮಾಡಿ ಕೃಷ್ಣಾವತಾರದ ವರ್ಣನೆಯನ್ನ ಮಾಡ್ತಾ ಹೋಗ್ತಾರೆ. ಕೆಲವೊಂದಿಷ್ಟು ಜಾತಕಗಳನ್ನ ಅಥವಾ ರಾಶಿ ಒಳ್ಳೆಯ ಕೆಲಸಗಳು ಏನನ್ನಾದ್ರೂ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಮಾಡೋ ಸಮಯ ಹೇಗಿದೆ, ಮಾಡುವವನ ರಾಶಿ ನಕ್ಷತ್ರಗಳಿಗೆ ಯಾವ್ಯಾವ ದೇವತೆಗಳಿದ್ದಾರೆ, ಅಧಿದೇವತೆಗಳಿದ್ದಾರೆ, ಇದನ್ನೆಲ್ಲ ಬಹಳ ವಿಚಾರ ಮಾಡ್ತಾ ಇರ್ತೇವೆ. ಹುಟ್ಟಿದ ತಕ್ಷಣದಲ್ಲಿ ಜಾತಕವನ್ನು ತೆಗೆಸ್ತೇವೆ. ಹುಟ್ಟಿದಾಗ ಯಾವ್ಯಾವ ಗ್ರಹ ನಕ್ಷತ್ರಗಳೆಲ್ಲ ಹೇಗಿದ್ವು ಅಂತ ನಾವು ವಿಚಾರ ಮಾಡ್ತಾ ಇರ್ತೇವೆ. ಆದರೆ ನಾವು ಹುಟ್ಟಿದ ಮೇಲೆ ನಾವು ಹುಟ್ಟಿದ ಗ್ರಹ ನಕ್ಷತ್ರಗಳನ್ನು ನೋಡಿಕೊಂಡು ಇವನಿಗೆ ಶುಭ ಫಲವೋ ಅಶುಭ ಫಲವೋ ಅಂತ ತೀರ್ಮಾನ ಮಾಡಿದರೆ ಕೆಲವೊಂದಿಷ್ಟು ಜನ ಹುಟ್ಟಿದ ಟೈಮನ್ನು ನೋಡಿಕೊಂಡು ಈ ಸಮಯಕ್ಕೆ ಹುಟ್ಟಿದರೆ ಅದು ಯೋಗ್ಯವಾದದ್ದು ಅಂತ ತೀರ್ಮಾನ ಮಾಡುತ್ತಾರೆ. ಅಂತಹ ಅಪೂರ್ವ ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿಗಳು ಬಹಳ ಅಪರೂಪ. ಈ ಭಗವಂತನ ಅವತಾರವೂ ಅಂತಹದ್ದು. ಭಗವಂತ ಈ ಜನ್ಮಸ್ಥಾನದಲ್ಲಿ ಅಂದ್ರೆ ಈ ಗ್ರಹ ನಕ್ಷತ್ರಗಳನ್ನ ಹೇಳುವ ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿ ಗ್ರಹಗಳಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಉಚ್ಚ ಸ್ಥಾನದಲ್ಲಿ ಗ್ರಹಗಳೆಲ್ಲ ಇದ್ದಾಗ ವ್ಯಕ್ತಿಯ ಜನನವಾಯ್ತು ಅಂತಂದ್ರೆ ಅದು ವ್ಯಕ್ತಿಯ ಉನ್ನತಿಯನ್ನ ಸೂಚನೆ ಮಾಡುತ್ತೆ. ಕೃಷ್ಣ ಹುಟ್ಟುವ ಸಂದರ್ಭದಲ್ಲಿ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದೆ. ಆಮೇಲೆ ಯಾವ ಗ್ರಹಗಳು ಯಾವ ಸ್ಥಳದಲ್ಲಿತ್ತು ಅಂತಂದ್ರೆ ಹುಟ್ಟುವ ವ್ಯಕ್ತಿಗೆ ಒಳ್ಳೇದಾಗತ್ತೆ ಅಂತ ಸೂಚನೆ ಮಾಡುತ್ತೋ ಆಯಾಯ ಸ್ಥಾನದಲ್ಲಿದೆ. ರೋಹಿಣಿ ನಕ್ಷತ್ರ ಇದೆ. ಕೆಲವೊಂದಿಷ್ಟು ಯೋಗಗಳಿರತ್ತೆ, ಕುಯೋಗಗಳು ಅಂತ ಕರೀತಾರೆ. ಆ ಯೋಗಗಳು ಯಾವುದು ಇರ್ಲಿಲ್ಲ. ಕೃಷ್ಣ ಸಿಂಹ ಮಾಸದಂದು ಅಂದ್ರೆ ನಮ್ಮ ಭಾದ್ರಪದ ಮಾಸ, ಭಾದ್ರಪದ ಶುಕ್ಲದಲ್ಲಿ ಗಣೇಶ ಚತುರ್ಥಿಯನ್ನು ಮಾಡ್ತೇವೆ. ಅದೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿಯಂದು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಿಸ್ತೇವೆ. ಅಂದಿನ ದಿವಸ ಅಷ್ಟಮಿ ತಿಥಿ ಇದ್ದಾಗಲೇನೆ ರೋಹಿಣಿ ನಕ್ಷತ್ರದ ಯೋಗವೂ ಇತ್ತು. ರೋಹಿಣ್ಯಾಂ ಅರ್ಧರಾತ್ರೌತು ಯದಾ ಕಾಲಾಷ್ಟಮಿ ಭವೇತ್. ರೋಹಿಣಿ ನಕ್ಷತ್ರ, ಕೃಷ್ಣಾಷ್ಟಮಿ, ಅಷ್ಟಮಿ ಮಧ್ಯರಾತ್ರಿಯಲ್ಲಿ ಕೃಷ್ಣ ಹುಟ್ಟುವ ಸಂದರ್ಭ. ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ ಯರ್ಹ್ಯೇವ ಅಜನ ಜನ್ಮರಕ್ಷಃ ಶಾಂತರಕ್ಷಗ್ರಹ ತಾರಕಃ. ನೀವೆಲ್ಲ ಗಮನಿಸ್ಬೇಕು, ಇದು ಪ್ರಾಯಶಃ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ಆಗಸ್ಟ್ ಮಾಸದ 15ನೇ ತಾರೀಕಿನ ಮುಂದೆ ಈ ಸೆಪ್ಟೆಂಬರ್ನ 10ನೇ ತಾರೀಕು ಅಥವಾ 15ನೇ ತಾರೀಕು ಮಧ್ಯದಲ್ಲಿ ಬರುತ್ತೆ ಈ ಕೃಷ್ಣಾಷ್ಟಮಿ, ಅಧಿಕ ಮಾಸ ಬಾರದೇ ಇದ್ರೆ. ಈ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನೀವು ತಲೆ ಎತ್ತಿ ನೋಡಿದ್ರಿ ಅಂತಂದ್ರೆ ಬರೀ ಮೋಡಗಳು ಕಾಣುತ್ತೆ ಹೊರತಾಗಿ ಚಂದ್ರ ಕಾಣೋದು ಬಹಳ ಅಪರೂಪ. ಯಾಕೆಂದ್ರೆ ಅದೆಲ್ಲ ಬಹಳ ಮಳೆಗಾಲ, ಮಳೆ ಇರುವಂತಹ ಸಂದರ್ಭಗಳು. ಆದ್ರೆ ಅದು ಮಳೆಗಾಲ ಆದ್ರಿಂದಾಗಿ ಆ ರಾತ್ರಿಯಲ್ಲಿ ಕೆಲವೊಂದಿಷ್ಟು ಪಕ್ಷಿಗಳಿರತ್ತೆ, ಒಂದು ತರದ ಶಬ್ದವನ್ನು ಮಾಡುವಂತಹ ಕೀರಲು ಧ್ವನಿಯಿಂದ ಶಬ್ದವನ್ನು ಮಾಡುವ ಪಕ್ಷಿಗಳೆಲ್ಲ ಇರತ್ವೆ. ಹಾಗೆ ಅಂತಹ ಸಂದರ್ಭದ ಈ ಕೃಷ್ಣ ಹುಟ್ಟುವ ಜನನದ ಸಂದರ್ಭದಲ್ಲಿ ಅವು ಯಾವುದೂ ಇರ್ಲಿಲ್ಲ. ದಿಕ್ಕುಗಳೆಲ್ಲ ಸ್ವಚ್ಛವಾಗಿದ್ವು, ಆಕಾಶವೆಲ್ಲ ಸ್ವಚ್ಛವಾಗಿತ್ತು, ನಕ್ಷತ್ರ ಚಂದ್ರ ಎಲ್ಲರೂ ಕೂಡ ಅರ್ಧ ಚಂದ್ರ ಕಾಣಿಸ್ತಾ ಇದ್ದಾನೆ.
ಆಕಾಶದಲ್ಲೆಲ್ಲ ನಕ್ಷತ್ರಗಳು ಕಾಣಿಸ್ಕೊಳ್ತಾ ಇದೆ. ಗ್ರಾಮ ಪಟ್ಟಣಗಳು ಯಾವ್ಯಾವ್ದಿದ್ವೋ ಎಲ್ಲರೂ ಸುಖವಾಗಿದ್ದಾರೆ. ಇಡೀ ಭೂಮಿಯ ವಾತಾವರಣವೇ ಒಂದು ಆಹ್ಲಾದಕರವಾದಂತಹ ಸಂದರ್ಭವನ್ನ ನೆನಪು ಮಾಡಿಕೊಡುವಂತಹದ್ದಾಗಿದೆ. ಇದು ಮುಖ್ಯ. ಇದು ನದ್ಯ ಪ್ರಸನ್ನ ಸಲಿಲಾಹ ಹ್ರದಾಹ ಜಲರುಹ ಶ್ರಿಯ ದ್ವಿಜಾಲಿ ಕುಲ ಸನ್ನಾದ ಸ್ತಬಕ ವನರಾಜಯ. ನದಿಗಳಲ್ಲಿರೋ ನೀರು ತಿಳಿಯಾಯ್ತು, ನದಿಯಲ್ಲಿರೋ ನೀರು ತಿಳಿಯಾಯ್ತು. ಇದೇನ್ ದೊಡ್ಡಸ್ತಿಕೆ, ತುಂಬಾ ದೊಡ್ಡದಿದು. ಯಾಕೆ ಅಂತಂದ್ರೆ ಕೃಷ್ಣ ಹುಟ್ಟಿದ ಅದೇ ಸಂದರ್ಭ ಯಾವುದು ಅಂತಂದ್ರೆ ಸಾಮಾನ್ಯ ಸಂದರ್ಭದಲ್ಲಿ ಕೃಷ್ಣ ಹುಟ್ಟಿದ್ದಲ್ಲ, ಮಳೆಗಾಲದ ಸಂದರ್ಭ. ಮಳೆಗಾಲದಲ್ಲಿ ನದಿಯ ನೀರುಗಳೆಲ್ಲ ಕೆಸರಾಗಿರುತ್ತೆ. ಈ ಯಾರೋ ಉತ್ತರ ಭಾರತದ ಕಡೆಯಲ್ಲಿ ಯಾತ್ರೆಯನ್ನು ಮಾಡ್ಬೇಕು ಅಂತ ಅಂದುಕೊಂಡಿರ್ತಾರಲ್ಲ, ಅವರು ಯಾವ ಸಂದರ್ಭದಲ್ಲಿ ಹೋಗ್ತಾರೆ ಅಂದ್ರೆ ಈ ಏಪ್ರಿಲ್, ಮೇ, ಜೂನು ಈ ಸಂದರ್ಭದಲ್ಲೇ ಹೋಗಿ ಬಂದು ಬಿಡ್ತಾರೆ. ಅದಾದ್ಮೇಲೆ ಮಳೆಗಾಲ ಶುರು ಆಗತ್ತೆ, ಕೆಸರಿನಿಂದ ಕೂಡಿದಂತಹ ನೀರು ಮುಂದೆ ಎಲ್ಲ ಸಿಗತ್ತೆ. ಈ ಗಂಗಾ ನದಿಯಲ್ಲಿ ಏನು ತೊಂದರೆ ಇಲ್ಲ, ಹರಿದ್ವಾರದವರೆಗೂ ಮುಂದಿನವರೆಗೂ ಸ್ವಲ್ಪ ತೊಂದರೆ ಇಲ್ಲ. ಆದ್ರೆ ಉಳಿದ ನದಿಗಳ ನೀರು ಯಾವುದು ಕೂಡ ಸ್ವಚ್ಛವಾಗಿರೋದಿಲ್ಲ. ಯಮುನಾ ನದಿ ಇವು ಎಲ್ಲದರ ನೀರು ಈ ಮಥುರಾ ಪಟ್ಟಣದ ಸಮೀಪದಲ್ಲಿ ನೀವು ಹೋದ್ರಿ ಅಂದ್ರೆ ಈಗಲೂ ಕೂಡ ನೀವಲ್ಲೇನಾದ್ರೂ ಸ್ನಾನ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಬಹಳ ಕಲ್ಮಶವಾಗಿ ಬಿಟ್ಟಿದೆ. ನಾವೆಲ್ಲ ಆ ನದಿಗಳನ್ನ ಹಾಳು ಮಾಡಿಬಿಟ್ಟಿದ್ದೇವೆ. ಯಮುನೆಯ ನದಿಯನ್ನ ಬಹಳ ಕಪ್ಪು ಬಣ್ಣದ ನೀರದು, ಸಹಜವಾಗಿಯೇ ಕಪ್ಪು ಬಣ್ಣದ ನೀರು. ನಾವೆಲ್ಲ ತುಂಬಾ ಮಲಿನ ಮಾಡಿಬಿಟ್ಟು ಅದರಲ್ಲಿ ಸ್ನಾನ ಮಾಡಿದ್ರೆ ಮಾಡಿದ ಪಾಪಕ್ಕೋಸ್ಕರ ಇನ್ನೊಮ್ಮೆ ಸ್ನಾನ ಮಾಡ್ಬೇಕು ಅನ್ನೋಷ್ಟು ಹೊಲಸನ್ನು ನಾವು ಅದರಲ್ಲಿ ಹಾಕಿದ್ದೇವೆ, ಅಷ್ಟು ಮಾಲಿನ್ಯವನ್ನು ತುಂಬಿದ್ದೇವೆ. ಆ ಯಮುನಾ ನದಿಯ ನೀರು ಪರಮ ಪವಿತ್ರವಾದಂತಹದ್ದು. ಆ ನದಿಯ ನೀರೆಲ್ಲ ಮಳೆಗಾಲದ ಸಂದರ್ಭದಲ್ಲಿ ಕೆಸರು ತುಂಬಿಕೊಂಡು ತನ್ನ ತೀರ ಪ್ರದೇಶಗಳಲ್ಲಿರುವ ಎಲ್ಲ ಮಣ್ಣನ್ನ ಸೆಳೆದುಕೊಂಡು ಹೋಗ್ತಾ ಇರತ್ತೆ. ಅಂತಹ ನದಿಯ ನೀರು ಕೂಡ ಕೃಷ್ಣ ಹುಟ್ಟುವ ಸಂದರ್ಭದಲ್ಲಿ ತಿಳಿಯಾಗಿದೆ. ಕಮಲ ಹುಟ್ಟೋದು ಯಾವಾಗ? ಸೂರ್ಯ ಕಾಣಿಸಿದಾಗ ತಾನೆ. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಅವತಾರ ಮಾಡ್ತಾ ಇದ್ದಾನೆ. ಆವಾಗ ಕೊಳಗಳಲ್ಲೆಲ್ಲ ತಾವರೆಗಳು ಅರಳುತ್ತಾ ಇದೆ. ಕೃಷ್ಣ ಹುಡ್ತಾ ಇದ್ದಾನೆ, ಇದು ಬಹಳ ಸಂತೋಷ ಅನ್ನೋದನ್ನ ಪ್ರಕೃತಿ ಈ ರೀತಿಯಾಗಿ ಹೇಳಿಕೊಳ್ತಾ ಇದೆ. ಭೂಮಿ ತನ್ನ ಪತಿಯಾದಂತಹ ಕೃಷ್ಣ ಇಲ್ಲಿ ಅವತಾರ ಮಾಡ್ತಾ ಇದ್ದಾನೆ, ಇದರಿಂದ ನನಗೆ ಬಹಳ ಸಂತೋಷ ಅನ್ನೋದನ್ನ ಈ ರೀತಿಯಾಗಿ ಪ್ರಕೃತಿ ತಾನು ತೋರಿಸಿಕೊಳ್ತಾ ಇದ್ದಾಳೆ. ಭೂತಾಯಿ ಈ ರೀತಿಯಾಗಿ ತೋರಿಸಿಕೊಳ್ತಾ ಇದ್ದಾಳೆ. ಆ ಕ್ಷಣದಲ್ಲಿ ಕಾಡುಗಳಲ್ಲೆಲ್ಲ ಹಣ್ಣುಗಳ ಗೊಂಚಲುಗಳೆಲ್ಲ ಸೇರಿಕೊಳ್ತಾ ಇದೆ. ಹಕ್ಕಿಗಳೆಲ್ಲ ಒಳ್ಳೆ ಧ್ವನಿಯನ್ನ ಮಾಡ್ತಾ ಇದೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ. ಇದು ಎಲ್ಲ ವಿಷಯಗಳನ್ನು ಕೇಳುವ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಎರಡಿರ್ಬೇಕು. ಏನು ಅಂತಂದ್ರೆ ಇದು ಮಧ್ಯರಾತ್ರಿ ಆಗ್ತಾ ಇದೆ, ಮಳೆಗಾಲದ ಸಂದರ್ಭದಲ್ಲಿ ಇದು ಆಗ್ತಾ ಇದೆ. ಯಾಕೆಂದ್ರೆ ಮುಂದೆ ಕೃಷ್ಣನನ್ನ ವಸುದೇವ ಎತ್ತಿಕೊಂಡು ಹೋಗುವ ಸಂದರ್ಭದಲ್ಲಿ ಮಳೆಯ ನೀರು ಕೃಷ್ಣನಿಗೆ ತಾಗಬಾರದು ಅನ್ನೋದಕ್ಕೋಸ್ಕರ ಶೇಷದೇವರು ಬಂದು ಛತ್ರಿಯ ಆಕಾರದಲ್ಲಿ ಅವನಿಗೆ ಕೊಡೆಯಾಗಿ ನಿಲ್ತಾರೆ ಅಂತ ಮುಂದೆ ಬರುತ್ತೆ. ಅಂದ್ರೆ ಮಳೆಗಾಲದ ದಿವಸಗಳಿದು. ಶುದ್ಧವಾದಂತಹ ಗಾಳಿ ಒಳ್ಳೆ ಸ್ಪರ್ಶವನ್ನು ಕೊಡ್ತಾ ಇದೆ. ಎಲ್ಲರ ಮನಸ್ಸು ಕೂಡ ಪ್ರಸನ್ನವಾಗಿದೆ. ಇಂತಹ ಸಂದರ್ಭದಲ್ಲಿ ಭಗವಂತ ಹುಟ್ಟುತ್ತಾ ಇದ್ದಾನೆ ಅನ್ನೋ ಶಬ್ದ ಕೇಳಿಸ್ತಾ ಇದ್ದ ಹಾಗೆ ಹುಟ್ಟುವ ಸಂದರ್ಭ ಬರ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ಆಕಾಶಗಳಲ್ಲೆಲ್ಲ ಒಳ್ಳೆ ಧ್ವನಿಗಳು ಕೇಳಿ ಬರ್ತಾ ಇದೆ. ದೇವತೆಗಳೆಲ್ಲ ನಗಾರಿಗಳನ್ನ ಬಾರಿಸ್ತಾ ಇದ್ದಾರೆ, ಒಳ್ಳೆ ಶಬ್ದಗಳನ್ನ ಮಾಡ್ತಾ ಇದ್ದಾರೆ. ಪ್ರಕೃತಿ ತನ್ನ ಸಂತೋಷವನ್ನು ಈ ರೀತಿಯಾಗಿ ಸೂಚಿಸಿದರೆ ದೇವತೆಗಳೆಲ್ಲ ಕೃಷ್ಣನ ಅವತಾರವಾಗುವ ಸಂದರ್ಭದಲ್ಲಿ ದೇವದುಂದುಭಿಗಳು ಚೆನ್ನಾಗಿ ಮೊಳಗುತ್ತಾ ಇದೆ. ರಾತ್ರಿ ಹೊತ್ತಿನಲ್ಲಿ ಕಮಲ ಅರಳೋದು ಇದು ಸರ್ವಥಾ ಸಾಧ್ಯ ಇಲ್ಲ, ಆದ್ರೆ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ರಾತ್ರಿಯ ಹೊತ್ತಿನಲ್ಲೂ ಕಮಲ ಅರಳುತ್ತಾ ಇದೆ. ಹಕ್ಕಿಗಳೆಲ್ಲ ಕೂಗೋದು. ಹಕ್ಕಿಗಳೆಲ್ಲ ಯಾವಾಗ ಕೂಗತ್ತೆ? ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಅಥವಾ ವಾಪಸ್ ಗೂಡಿಗೆ ಬಂದು ಸೇರುವ ಸಂದರ್ಭದಲ್ಲಿ ಅವುಗಳು ಕೂಗತ್ತಷ್ಟೆ. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಎಲ್ಲ ಪ್ರಾಣಿಗಳು ಕೂಡ ಗಾಢವಾದ ನಿದ್ರೆಯಲ್ಲಿರುತ್ತೆ.
ಅವುಗಳು ಕೂಗುವ ಸಂದರ್ಭ ಅಲ್ಲ ಇದು. ಸಹಜವಾಗಿ ಯಾಗಾಗ್ನಿಗಳೆಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಶಾಂತವಾಗಿ ಹೋಗಿಬಿಟ್ಟಿರತ್ತೆ. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಋತ್ವಿಜರು, ಬ್ರಾಹ್ಮಣರು ಇವರೆಲ್ಲ ಯಾಗ ಮಾಡಿ ಉಳಿದಂತಹ ಸ್ಥಳದಲ್ಲಿ ಬೆಂಕಿ ಮತ್ತೆ ಪ್ರಜ್ವಲಿಸ್ತಾ ಇದೆ. ಆಕಾಶದಲ್ಲಿ ದುಂದುಭಿಗಳೆಲ್ಲ ಕೇಳ್ತಾ ಇದೆ. ಇದೆಲ್ಲ ಕೃಷ್ಣಾವತಾರದ ದೊಡ್ಡ ಪ್ರಭಾವ ಇದು. ಮುಂದೆ ಹೇಳ್ತಾರೆ, ವಸುದೇವನ ಕಾಲಿಗೆ ಕಟ್ಟಿದಂತಹ ಯಾವ್ಯಾವ ಸರಪಳಿಗಳಿತ್ತೋ ಅದು ಕಳಚಿ ಬೀಳತ್ತೆ. ದೇವಕಿಯ ಕೈಗೆ ಕಟ್ಟಿದಂತಹ ಇವು ಸರಪಳಿಗಳು ಅವೆಲ್ಲವೂ ಕೂಡ ಬಿಟ್ಟು ಬಿಡತ್ತೆ. ತತ್ಕ್ಷಣದಲ್ಲಿ ಏನೇ ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆದುಕೊಂಡು ಬಿಡತ್ತೆ. ಯಮುನಾ ನದಿ, ನೀವೆಲ್ಲ ಮಳೆಗಾಲದ ಸಂದರ್ಭದಲ್ಲಿ ಹೋದ್ರಿ ಅಂತಂದ್ರೆ ಯಾರಾದ್ರೂ ಬಿದ್ರು ಅಂದ್ರೆ ಕೊಚ್ಚಿಕೊಂಡು ಹೋಗ್ತಾರೆ ಹೊರತಾಗಿ, ಯಮುನಾ ನದಿಯಲ್ಲಿ ಬಿದ್ರೆ ಸಿಗೋದವ್ರು ಮತ್ತೆ ಸಾಗರದಲ್ಲಿಯೇ, ಸಮುದ್ರದಲ್ಲಿಯೇ ಸಿಗಬೇಕು ಹೊರತಾಗಿ ಮಧ್ಯದಲ್ಲಿ ಅವರಿಗೆ ಈಜುತ್ತೇನೆ ಅಂತ ಆ ಪ್ರವಾಹದಲ್ಲಿ ಈಜುವಂತಹ ಸಾಮರ್ಥ್ಯ ಇರುವವರು ಬಹಳ ಕಡಿಮೆ ಜನ. ಆ ಗುಂಡಿಗೆ ಯಾರಿಗೂ ಇರೋದಿಲ್ಲ. ಅಂತಹ ಭೀಕರ ಪ್ರವಾಹದ ಯಮುನಾ ನದಿ ವಸುದೇವ ಈ ಬದಿಯಿಂದ ಆ ಬದಿಗೆ ಹೋಗಿ ವಾಪಸ್ ಬರ್ಲಿಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ದಾರಿ ಮಾಡಿ ಕೊಡ್ತಾ ಇದೆ. ಇದೆಲ್ಲ ಕೃಷ್ಣಾವತಾರದ ಮಹಿಮೆಗಳಿದೆ. ದೇವತೆಗಳು, ಕಿನ್ನರರು ಇವರೆಲ್ಲ ಚೆನ್ನಾಗಿ ಗಾಯನ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ಆನಂದದಿಂದ ಕುಣಿತಾ ಇದ್ದಾರೆ. ದೇವತೆಗಳೆಲ್ಲ ಭೂಮಿಗೆ ಬಂದಂತಹ ದುರ್ಜನರ ಗ್ರಹಣವನ್ನ ದೂರ ಮಾಡ್ಲಿಕ್ಕೋಸ್ಕರ ಬಂದಂತಹ ಸೂರ್ಯನ ಹಾಗೆ ಕೃಷ್ಣ ಇದ್ದಾನೆ ಅಂತ ಎಲ್ಲರೂ ಕೂಡ ಸಂತೋಷದಿಂದ ಹೂಮಳೆಯನ್ನು ಕರೀತಾ ಇದ್ದಾರೆ. ಮೋಡಗಳೆಲ್ಲ ಒಳ್ಳೆ ಘರ್ಜನೆಯನ್ನು ಮಾಡ್ತಾ ಇದೆ. ಮಳೆಗಾಲ, ಗುಡುಗು ಸಿಡಿಲುಗಳಿಂದಾಗಿ ಮಳೆ ರಹಿತವಾದ ಮೋಡಗಳು ಚೆನ್ನಾಗಿ ಘರ್ಜನೆಯನ್ನು ಮಾಡ್ತಾ ಇದೆ, ತಮ್ಮ ಸಂತೋಷವನ್ನು ತೋರ್ಪಡಿಸ್ಲಿಕ್ಕೋಸ್ಕರವಾಗಿ. ಜಗುಃ ಕಿನ್ನರ ಗಂಧರ್ವಾಹ ತುಷ್ಟುವು ಸಿದ್ಧ ಚಾರಣಾಹ ವಿದ್ಯಾಧರಾಶ್ಚ ನನೃತುಃ ಅಪ್ಸರೋಭಿಃ ಸಮಂ ಮುದಾ. ಅಪ್ಸರಾಸ್ತ್ರೀಯರಿಂದ ಸಹಿತವಾಗಿ ಎಲ್ಲ ದೇವತೆಗಳು ಸಂತೋಷವಾಗಿ ಕುಣಿತಾ ಇದ್ದಾರೆ. ಈ ರೀತಿಯಾಗಿ ಮಧ್ಯರಾತ್ರಿ ನೋಡಿ 12 ಗಂಟೆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ದಿಕ್ಕಿನಲ್ಲಿ ಗಾಢವಾದ ಕತ್ತಲು ಕವಿದಿದೆ. ಕೃಷ್ಣ ಅವತಾರವಾಗುವಂತಹ ಸಂದರ್ಭದಲ್ಲಿ ದೇವದುಂದುಭಿಗಳೆಲ್ಲ ಮೊಳಗುತ್ತಾ ಇದೆ. ಪರಮಾತ್ಮ ಅಲ್ಲಿದ್ದಾನೋ ಇಲ್ಲಿದ್ದಾನೋ ಅಂತ ನೋಡೋದು ಬೇಕಾಗಿಲ್ಲ. ನಮ್ಮೆಲ್ಲರ ಹೃದಯ ಗುಹೆಯಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ ಕೃಷ್ಣ. ಇಂತಹ ಕೃಷ್ಣ ದೇವರೂಪಿಣಿಯಾದಂತಹ, ದೇವರೂಪಿಣಿ ಅಂತಂದ್ರೆ ಕಶ್ಯಪರ ಪತ್ನಿ ಅವಳು, ಅದಿತಿ, ದೇವತೆಗಳ ತಾಯಿ, ಈಗ ದೇವಕಿಯಾಗಿ ಹುಟ್ಟಿದ್ದಾಳೆ. ಅವಳಲ್ಲಿ ತಾನು ಪ್ರಾದುರ್ಭಾವಗೊಳ್ಳುತ್ತಾ ಇದ್ದಾನೆ. ಹೇಗೆ ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾನೋ ಪೌರ್ಣಮಿಯ ದಿವಸ, ಆ ರೀತಿಯಾಗಿ ಪೂರ್ವ ದಿಕ್ಕಿನ ಹಾಗಿರುವಂತಹ ದೇವಕಿಯಲ್ಲಿ ಪೂರ್ಣ ಚಂದಿರನಂತಿರುವಂತಹ ಕೃಷ್ಣನ ಅವತಾರವಾಗ್ತಾ ಇದೆ. ಈ ಅವತಾರವಾಗುವ ಸಂದರ್ಭದಲ್ಲಿ ಹೇಳಿದಂತಹ ಸ್ತೋತ್ರ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಢೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಹುಟ್ಟಿದಂತಹ ಬಾಲಕನನ್ನ ವಸುದೇವ ನೋಡ್ತಾ ಇದ್ದಾನೆ. ಈಗಿನ ಹಾಗೆ ಸರ್ಜರಿ ಮಾಡಿಸಿ ಆಪರೇಷನ್ ಮಾಡಿ ತಾಯಿಯ ಹೊಟ್ಟೆಯನ್ನು ಕುಯ್ದು ಮಕ್ಕಳನ್ನು ತೆಗಿಬೇಕಾದಂತಹ ಸಂದರ್ಭ ಏನು ಹಿಂದೆ ಇರ್ಲಿಲ್ಲ. ಎಲ್ಲ ನಾರ್ಮಲ್ ಡೆಲಿವರಿಗಳೇ, ಸಿ ಸೆಕ್ಷನ್ ಇವು ಎಲ್ಲ ಅವಾಗ ಇರ್ಲಿಲ್ಲ. ಯಾರೂ ಇರ್ಲಿಲ್ಲ, ವೈದ್ಯರು ಯಾರೂ ಇರ್ಲಿಲ್ಲ. ಅವಳ ಗರ್ಭದಿಂದ ಕೃಷ್ಣ ಹೊರಬರ್ತಾ ಇದ್ದಾನೆ. ಹೊರಬಂದಂತಹ ಮಕ್ಕಳು ಹೆಂಗ್ ಕಾಣಿಸ್ತಾರೆ? ಕರುಳು ಬಳ್ಳಿ ಇರತ್ತೆ, ಮೈ ಎಲ್ಲ ರಕ್ತಸಿಕ್ತವಾಗಿರತ್ತೆ. ಅಂತಹ ಮಗುವನ್ನ ಯಾವುದೋ ಒಂದು ಬಟ್ಟೆಯಲ್ಲಿ, ಅದಕ್ಕೆ ಅಂತಾನೆ ಆಸ್ಪತ್ರೆಗೆ ಹೋಗಿ ಒಂದು ಬಟ್ಟೆಯನ್ನು ಹಿಡಿದುಕೊಂಡಿರ್ತಾರೆ. ಆ ಬಟ್ಟೆಯಲ್ಲಿ ಸುತ್ತಿ ಅದನ್ನ ಚೆನ್ನಾಗಿ ಅಳಲಿಲ್ಲ ಅಂತಂದ್ರೆ ಗೊಳೋ ಅಂತ ಅಳ್ತಾ ಇರತ್ತೆ ಮಕ್ಕಳು. ಅಳಲಿಲ್ಲ ಅಂತಂದ್ರೆ ಕಾಲಲ್ಲಿ ಹಿಡಿದು
ಚೆನ್ನಾಗಿ ಅದು ಕೊಡದ್ ಬಿಟ್ಟು ಅಳೋ ಹಾಗೆ ಮಾಡ್ತಾರೆ. ಕಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭ. ಮಗು ಹುಟ್ಟುವ ಸಂದರ್ಭ ಈ ತರಹದ್ದೇ ಅಲ್ವಾ. ಆದ್ರೆ ವಸುದೇವ, ನೀವೆಲ್ಲ ದ್ವಾರಕೆಗೆ ಹೋಗಿದ್ದೀರಿ ಅಂತ ಆದ್ರೆ ಕೃಷ್ಣ ಅವತಾರ ಮಾಡಿದಂತಹ ಸ್ಥಳ ಯಾವುದು ಅಂತ ಈಗಲೂ ಕೂಡ ತೋರಿಸ್ತಾರೆ. ಕಾರಾಗೃಹ ಅದು. ಆ ಕಾರಾಗೃಹದಲ್ಲಿ ಕೃಷ್ಣ ಹೇಗೆ ಪ್ರಕಟಗೊಂಡ ಅನ್ನೋದನ್ನ ತೋರಿಸ್ತಾರೆ. ಅಲ್ಲೂ ಹಾಗೆ ತೋರಿಸ್ತಾರೆ. ಅಲ್ಲೆಲ್ಲ ಅದೇ ತರದ ಮೂರ್ತಿಗಳೆಲ್ಲವನ್ನು ಕೂಡ ಮಾಡಿದ್ದಾರೆ. ಕೃಷ್ಣ ಹೇಗೆ ಕಾಣಿಸ್ತಾ ಇದ್ದಾನೆ, ಶಂಖ, ಚಕ್ರ, ಗದಾ, ಪದ್ಮ ಈ 4 ಹಿಡಿದುಕೊಂಡಿದ್ದಾನೆ. ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಕೊರಳಿನಲ್ಲಿ ಕೌಸ್ತುಭ ಮಣಿಯನ್ನ ಹಾಕಿಕೊಂಡಿದ್ದಾನೆ. ಪೀತಾಂಬರವನ್ನು ಉಟ್ಟುಕೊಂಡಿದ್ದಾನೆ. ಕೃಷ್ಣನ ಬಣ್ಣ ಹೇಗಿತ್ತು ಅಂತಂದ್ರೆ ದಟ್ಟವಾದ ಮೋಡದ ಬಣ್ಣ. ನಾವು ಈ ಹಿಂದಿ ಸೀರಿಯಲ್ಗಳು, ಕನ್ನಡದ ಸೀರಿಯಲ್ಗಳು, ಪಿಕ್ಚರ್ಗಳು ಇದರಲ್ಲೆಲ್ಲ ಕೃಷ್ಣ ಅಂತಂದ್ ಹೇಳಿದ್ರೆ ನೀಲಿ ಕರಲ್ ಪೇಂಟ್ ಹಾಕ್ಬಿಟ್ಟು ಕೃಷ್ಣನನ್ನ ತೋರಿಸ್ತಾರೆ. ನೀಲಿ ಕರಲಲ್ಲ ಕೃಷ್ಣ, ಕಪ್ಪು. ಕಪ್ಪು ಅಂದ್ರೆ ಕಾಡಿಗೆ ಕಪ್ಪಲ್ಲ ಅದು. ಕಪ್ಪು ಅಂತಂದ್ರೆ ಕೆಲವೊಂದಿಷ್ಟು ಜನದ್ದು ಯೋಚನೆ ಏನಿರುತ್ತೆ ಅಂದ್ರೆ ಕಾಡಿಗೆ ಕಪ್ಪು, ಆ ತರ ಕಾಡಿಗೆ ಕಪ್ಪಲ್ಲ. ಮಳೆಗಾಲದ ಸಂದರ್ಭದಲ್ಲಿ ದಟ್ಟವಾದ ಮೋಡದ ಬಣ್ಣ ಏನಿರುತ್ತೋ ಆ ತರದ ಮೋಡದ ಬಣ್ಣ ಕೃಷ್ಣನದ್ದು. ಅದನ್ನ ನೀಲ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ನೀಲಿ ಬಣ್ಣಕ್ಕೆ, ಕನ್ನಡದ ನೀಲಿ ಬಣ್ಣಕ್ಕೆ ನೀಲ ಅಂತ ಕರೆಯೋದಲ್ಲ. ಕನ್ನಡದ ನೀಲಿ ಸಂಸ್ಕೃತದ ನೀಲ ಅಲ್ಲ. ಸಂಸ್ಕೃತದ ನೀಲ ಅಂತಂದ್ ಹೇಳಿದ್ರೆ ಕಪ್ಪು. ಕಪ್ಪಿನಲ್ಲೂ ಅನೇಕ ವೆರೈಟಿಗಳಿವೆ. ನೀವ್ ಯಾರ್ದಾದ್ರೂ ಮದುವೆಗೆ ಅದಕ್ಕೆ ಇದಕ್ಕೆ ಸೀರೆ ತಗೊಳ್ಳಿಕ್ ಹೆಣ್ಮಕ್ಳ ಜೊತೆಯಲ್ಲಿ ಹೋದ್ರಿ ಅಂತಂದ್ರೆ 100 ಬಣ್ಣಗಳು ಗೊತ್ತಾಗತ್ತೆ. ಅದರಲ್ಲಿ ಕೇಸರಿಯಲ್ಲೇ ಒಂದು 16 ಬಣ್ಣ ಇರುತ್ತೆ, ಕೆಂಪು ಕಲರ್ ಅಲ್ಲಿ ಒಂದು 16 ಇರುತ್ತೆ, ಹಸಿರಿನಲ್ಲಿ ಒಂದು 16 ಬಣ್ಣಗಳಿರತ್ತೆ. ಹಾಗೆ ಕಪ್ಪಿನಲ್ಲೂ ಒಂದ್ 2-3 ಥರದ್ ನಮಗ್ ಗೊತ್ತಿರೋದು ಯಾವ್ದು ಅಂದ್ರೆ ಕಾಡಿಗೆ ಕಪ್ಪು, ಇನ್ನೊಂದು ಪೂರ್ಣ ತುಂಬಿದ ಮೋಡ, ನೀರು ತುಂಬಿದ ಮೋಡ. ಆ ಮೋಡದ ಬಣ್ಣ ಏನಿರುತ್ತೋ ಆ ತರದ ಬಣ್ಣ ಕೃಷ್ಣನದ್ದು. ದಟ್ಟವಾದಂತಹ ಮೋಡದಂತಹ ಮೈಕಾಂತಿ ಭಗವಂತನದ್ದು. ಅಭೂತವಾದಂತಹ ವಜ್ರ ವೈಢೂರ್ಯಗಳನ್ನ ಮೈ ಮೇಲೆ ಧರಿಸಿಕೊಂಡಿದ್ದಾನೆ. ತಲೆಯ ಮೇಲೆ ವಜ್ರ ವೈಢೂರ್ಯ ಇವುಗಳೆಲ್ಲದರಿಂದ ಅಲಂಕೃತವಾದಂತಹ ಕಿರೀಟವನ್ನ ಧರಿಸಿಕೊಂಡಿದ್ದಾನೆ. ಉಡ್ದಾರ ಇದೆ, ಬಂಗಾರದ ಉಡ್ದಾರ ಇದೆ. ಕೈಗೆ ಕಡಗಗಳನ್ನ ಹಾಕಿಕೊಂಡಿದ್ದಾನೆ. ಕಾಲುಗಳಿಗೆ ಈ ಕಾಲಿನ ಕಡಗಗಳನ್ನ ಹಾಕೊಂಡಿದ್ದಾನೆ. ಈ ಮದುವೆ ಸಂದರ್ಭದಲ್ಲಿ ವರನನ್ನ ಅಲಂಕಾರ ಮಾಡ್ಬೇಕಾದ್ರೆ ತೋಳ್ಬಂದಿಗಳು ಅಂತ ತೋಳಿಗೆಲ್ಲ ಕಟ್ತಾರಲ್ಲ ಬಂಗಾರದ್ದು, ಆ ತರದ ತೋಳ್ಬಂದಿಗಳನ್ನ ಹಾಕಿಕೊಂಡಿದ್ದಾನೆ. ಇಂತಹ ಮಗನನ್ನ ನೋಡ್ತಾ ಇದ್ದಾನೆ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಅದಕ್ಕೆ ಹೇಳಿದ್ದು ತಮ್ ಬಾಲಕಂ ಅಂತ ಹೇಳಿಲ್ಲ ಅವರು. ಆ ಮಗುವನ್ನ ನೋಡಿದ ಆ ತರ ಹೇಳಿಲ್ಲ. ಅದ್ಭುತಂ ಬಾಲಕಂ, ಅದ್ಭುತವಾದ ಶಿಶು ಅದು. ಯಾಕೆ ಅಂತಂದ್ರೆ ನಾವ್ ಯಾವ್ದಾದ್ರೂ ಒಂದು ಮಗು 2 ಕಾಲ್ ಇರ್ಬೇಕಾದ್ರಲ್ಲಿ 3 ಕಾಲ್ ಬಂದ್ಬಿಡ್ತು ಅಂತಂದ್ರೆ, 2 ಕಣ್ಣಿರ್ಬೇಕಾದ್ರಲ್ಲಿ 3 ಕಣ್ಣು ಇದ್ದು ಬಂತು ಅಂತಂದ್ ಹೇಳಿದ್ರೆ, ಅಥವಾ ಒಂದೇ ಬಾರಿ ಒಬ್ಬಳೇ ತಾಯಿ 3 ಜನ ಮಕ್ಕಳನ್ನ ಹಡೆದು ಬಿಟ್ಲು ಅಂತಂದ್ರೆ ನ್ಯೂಸ್ ಅಲ್ಲೆಲ್ಲ ಅದು ಅಪರೂಪದ ಸುದ್ದಿ ಅಂತ ಆಗೋಗ್ಬಿಡುತ್ತೆ, ಅದ್ಭುತ ಅಂತ. ಹಾಗೆ ಕೃಷ್ಣನ ಈ ಅವತಾರದ ಸಂದರ್ಭದಲ್ಲಿ ಯಾರಾದ್ರೂ ಸೂಟು ಬೂಟು ಹಾಕೊಂಡು ಹುಟ್ಟುವಂತಹ ಮಗುವನ್ನು ನೋಡಿದೇವ ನಾವು? ಹುಟ್ಟಿದ ತಕ್ಷಣದಲ್ಲಿ ಮದುವೆ ಮಂಟಪದಲ್ಲೆಲ್ಲ ಸೂಟು ಬೂಟು ಇವುಗಳೆಲ್ಲವನ್ನು ಕೂಡ ಹಾಕೊಂಡು ಹೇಗೆ ತಯಾರಾಗಿ ನಿಂತಿರ್ತಾರೋ ಆ ತರ ತಯಾರಾಗಿ ನಿಂತಹ ಯಾವ್ದಾದ್ರು ಒಬ್ಬ ಮಕ್ಕಳು ಹುಟ್ಟೋದನ್ನ ನೋಡಿದೀವ? ಮಗು ಹುಡ್ತಾನೆ, ತಾಯಿ ಗರ್ಭದಿಂದ ಪ್ಯಾಂಟು, ಶರ್ಟು, ಕೈಗೆಲ್ಲ ವಾಚು, ಕಣ್ಣಿಗೆ ಗಾಗಲ್ಲು ಇದನ್ನೆಲ್ಲ ಹಾಕೊಂಡು ಹುಟ್ಟಿದವ್ರು ಯಾರನ್ನು ನೋಡಿದೀವಿ ನಾವು ಯಾರನ್ನು ನೋಡಿಲ್ಲ. ಈಗ ಆ ತರದ ಶಿಶು ಹುಟ್ಟಿದ್ರೆ ಹೇಗೋ ಹಾಗೆ ಪೀತಾಂಬರದ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾನೆ. ಯಾವ್ಯಾವ ಆಭರಣಗಳನ್ನು ನಾವು ಮದುವೆ ಟೈಮಲ್ಲಿ ಹಾಕ್ಬೇಕೋ ಅದು ಎಲ್ಲವನ್ನು ಹೀಗೆ ಹಾಕೊಂಡ್ಬಿಟ್ಟಿದ್ದಾನೆ. ಅವನ ತಲೆ ಹಿಂದ್ಗಡೆಯಲ್ಲಿ ಒಂದು ಪ್ರಭೆ ಹೊರಗಡೆ ಬರ್ತಾ ಇದೆ. ಇಡೀ ರಾತ್ರಿಯ ಸಂದರ್ಭದಲ್ಲಿ ಕಾರ್ಗತ್ತಲಿದ್ರೆ ಕೃಷ್ಣ ಹುಟ್ಟಿದ ಆ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ 100 ವೋಲ್ಟ್ ಬಲ್ಬ್ಗಳನ್ನ ಹಾಕಿದ್ರೆ ಹೇಗೆ ಪ್ರಕಾಶ ಇರುತ್ತೋ ಆ ತರದ್ದು 1000 ವೋಲ್ಟ್ ಬಲ್ಬ್ಗಳನ್ನ ಹಾಕಿದ್ರೆ ಯಾವ ತರದ ಪ್ರಕಾಶ ಇರುತ್ತೋ ಆ ತರದ ಪ್ರಕಾಶ ಕಾಣಿಸ್ತಾ ಇದೆ. ವಿರೋಚಮಾನಂ ಅದ್ಭುತಂ ಬಾಲಕಂ ವಸುದೇವ ಐಕ್ಷತ. ಪ್ರಕಾಶದಿಂದ ಹೊಳಿತಾ ಇರುವಂತಹ ಶಿಶುವನ್ನಲ್ಲ ಬಾಲಕಂ. ಸಂಸ್ಕೃತದಲ್ಲಿ
ಬಾಲಕ ಅಂತ ಕರೆಯೋದು ಯಾರಿಗೆ ಅಂತಂದ್ರೆ 15-16 ವರ್ಷದ ಯುವಕನಾದಂತವನ್ ಇರ್ತಾನಲ್ಲ, ತರುಣ, ಅಂಥವರನ್ನ ಟೀನೇಜರ್ಸ್ ಅಂತ ಕರೀತಾರಲ್ಲ. ಅದರಲ್ಲೂ ಪ್ರಬುದ್ಧವಾಗಿ ಮೀಸೆ ಎಲ್ಲ ಬೆಳೆದು ತಂದೆ ತಾಯಿಗಳ ಮಾತನ್ನ ಕೇಳದೇ ಇರುವಟ್ಟು ಬೆಳೆದಿರ್ತಾರಲ್ಲ, 16, 17, 18 ವಯಸ್ಸು, ಆ ಥರದ ಬಾಲಕರನ್ನ ಬಾಲಕರು ಅಂತ ಕರೆಯೋದು. ಆ ಥರದ ರೂಪವನ್ನು ತೆಗೆದುಕೊಂಡು ವಸುದೇವನಿಗೆ ತನ್ನನ್ನು ತೋರಿಸಿಕೊಳ್ತಾ ಇದ್ದಾನೆ. ವಸುದೇವನಿಗೆ ಗೊತ್ತಾಯ್ತು, ಓ ಇದು ನನ್ನ ಮಗು ಅಲ್ಲ, ಇದು ಶ್ರೀಹರಿ ಸಾಕ್ಷಾತ್ತಾಗಿ ಇಲ್ಲಿ ಬಂದು ಮಗುವಿನಂತೆ ಇಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ, ಶ್ರೀಹರಿಯೇ ಮಗನಾಗಿ ನಿಂತಿದ್ದಾನೆ ಅಂತ ನೋಡಿ. ನೀವ್ ಯಾವ್ದಾದ್ರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ 8-10 ಗಂಟೆಗಳ ಕಾಲ ಕಾಯ್ಕೊಂಡು ನಿಂತು 1-2 ಕ್ಷಣ ಅವನ ದರ್ಶನ ಆಗ್ಬೇಕು ಅಂತ ಮುಂದೆ ನಿಂತ್ರೆ ಆ ತಿಮ್ಮಪ್ಪನನ್ನೇ ನುಂಗಿ ಬಿಡುವ ಹಾಗೆ ಹೇಗೆ ಕಣ್ಣರಳಿಸಿಕೊಂಡು ನೋಡ್ತೇವೋ ಅದರಂತೆ ಪರಮಾತ್ಮನ ರೂಪವೆಲ್ಲವನ್ನು ಕೂಡ ಕಣ್ಣಿನ ಮುಖಾಂತರವಾಗಿ ಕುಡಿಬೇಕು ಅಂತ ಕಣ್ಣನ್ನ ಅರಳಿಸಿಕೊಂಡು ನೋಡ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಏನೇ ವಸುದೇವ ದೊಡ್ಡ ಅಧಿಪತಿ, ಗೋವುಗಳ ಲಕ್ಷಾಂತರ ಗೋವುಗಳನ್ನ ನಿಯಮನ ಮಾಡುವಂತ ವ್ಯಕ್ತಿ ಅವನು. ಆ ಕ್ಷಣದಲ್ಲಿಯೇ ಇಂಥವನು ಮಗನಾಗಿ ಹುಟ್ಟಿದ್ದಾನಲ್ಲ, ಈ ಸಂದರ್ಭದಲ್ಲಿ ನಾನು ಏನಾದರೂ ದಾನ ಮಾಡಬೇಕು ಅಂತಂದುಕೊಂಡು ಮನಸ್ಸಿನಲ್ಲಿ 10,000 ಗೋದಾನಗಳನ್ನು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ ನಕದುಂದುಭಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋಸ್ಪೃಶನ್ ಮುದಾ ದ್ವಿಜೇಭ್ಯೋ ಅಯುತಮಾಪ್ಲುತೋ ಗವಾಂ. 10,000 ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡಿದ ಅಂತ ಇಲ್ಲಿ ಹೇಳಿದ್ದಾರೆ. ದಾನ ಮಾಡಿದ ಅಂತಂದ್ರೆ ದಾನ ಮಾಡ್ಲಿಕ್ಕೆ ಸಂಕಲ್ಪ ಮಾಡ್ದ ಅಂತ ಅರ್ಥ. ನಾವೆಲ್ಲ ನಿಶ್ಚಿತಾರ್ಥ ಅಂತ ಮಾಡ್ತಾರಲ್ಲ ಈಗ, ಕನ್ಯಾದಾನ ಮಾಡ್ತೇವೆ ಅಂತ ನಿಶ್ಚಿತಾರ್ಥ, ಎಂಗೇಜ್ಮೆಂಟ್, ಆ ತರ ಮನಸ್ಸಿನಲ್ಲಿ ನಿಶ್ಚಯ ಮಾಡೋದು, ನನ್ನ ಮಗಳನ್ನ ಈ ವರನಿಗೆ ಈ ದಿವಸದಲ್ಲಿ ಕೊಟ್ಟು ಮದುವೆ ಮಾಡ್ತೇನೆ ಅಂತ ನಿಶ್ಚಯ ಮಾಡೋದು. ಆ ಕಾಲಕ್ಕೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರಲ್ಲ, ಅದರಂತೆ ಇಲ್ಲಿಯೂ ನಿಶ್ಚಯ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿ. 10,000 ಗೋವುಗಳನ್ನ ಯೋಗ್ಯರಾದ ಬ್ರಾಹ್ಮಣರಿಗೆ ನಾನು ದಾನ ಮಾಡ್ತೇನೆ ಅಂತಂದುಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಮೂಲ ರೂಪದಿಂದ ಕೃಷ್ಣ ಬರ್ತಾ ಇದ್ದಾನೆ, ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಇಲ್ಲಿಯವರೆಗೂ ಕಂಸನ ಭಯ ಇತ್ತು ವಸುದೇವನಿಗೆ. ಯಾವ ಮಗುವನ್ನ ದೇವಕಿ ಹಡದಲು ಅಂತಂದ್ರೂ ಕೂಡ ದೇವಕಿ ಅತ್ತು ದುಃಖವನ್ನ ಮರೆತು ಬಿಡ್ತಾಳೆ. ಆದ್ರೆ ಹುಟ್ಟಿದ ಹಸುಳೆಯನ್ನ ವಸುದೇವ ತನ್ನ ಕೈಯಾರೆ ತೆಗೆದುಕೊಂಡು ಹೋಗಿ ಕಂಸನ ಕೈಯಲ್ಲಿ ಕೊಡೋದು ಅಂತಂದ್ರೆ, ಆಗ ತಾನೇ ಹುಟ್ಟಿದ ಶಿಶುವನ್ನು ತೆಗೆದುಕೊಂಡು ಹೋಗಿ ಕಬ್ಬನ್ನ ಹಿಂಡುವ ಮಿಷನ್ನಿಗೆ ನಾವೇನಾದ್ರೂ ಇಟ್ಟಿವೆ ಅಂತಂದ್ರೆ ಹೇಗೋ ಹಾಗದು. ಕಬ್ಬಿನ ಜಲ್ಲೆಯನ್ನ ಹಿಂಡುವ ಮಿಷಿನ್ನಲ್ಲಿ ಮಗುವನ್ನ ಇಟ್ಟಿವೆ ಅಂತಂದ್ರೆ ಏನಾಗತ್ತೆ, ಅದು ಪೂರ್ತಿ ಅದರ ರಸವನ್ನು ಹಿಂಡಿ ಮಗುವನ್ನ ಸಂಹರಿಸೋದಿಲ್ವಾ? ಆ ತರದವನು ಕಂಸ. ಅವನ ಕೈಯಲ್ಲಿ ತನ್ನ ಮಗುವನ್ನ ಕೊಡ್ಬೇಕು ಅಂತಂದು ಹೇಳಿದ್ರೆ ವಸುದೇವನಿಗೆ ಎಷ್ಟು ಹೃದಯ ಮರುಗಿರ್ಬೇಕು. ಆದ್ರೆ ಈ ರೀತಿಯಾದಂತಹ ನಾರಾಯಣನ ರೂಪವನ್ನ ವಸುದೇವ ನೋಡ್ತಾ ಇದ್ದಾನೆ. ಹೆರಿಗೆ ಮನೆಯಲ್ಲಿ ಪೂರ್ತಿ ಹೆರಿಗೆ ಮನೆ ಇವನ್ನೆಲ್ಲ ನೋಡಿದ್ರೆ ಅಂತಂದ್ರೆ ಅಲ್ಲಿ ಬೆಳಕೆ ಬರದೇ ಇರೋ ಹಾಗೆ ಈಗ್ಲೂ ಮೇಂಟೈನ್ ಮಾಡ್ತಾರೆ. ಗರ್ಭಿಣಿ ಸ್ತ್ರೀ ಅವಳು ಗರ್ಭವಾದ ನಂತರದಲ್ಲಿ, ಗರ್ಭವನ್ನ ಪಡೆದ ನಂತರದಲ್ಲಿ, ಶಿಶುವನ್ನ ಹಡೆದ ನಂತರದಲ್ಲಿ ಅವಳಿರುವಂತಹ ರೂಮ್ ಏನಿರತ್ತೋ, ಅದು ಕೋಣೆ ಏನಿರತ್ತೋ ಅದರಲ್ಲೆಲ್ಲ ದೊಡ್ಡ ದೊಡ್ಡ ಲೈಟ್ಗಳನ್ನ ಹಾಕಿ ಇದು ಎಲ್ಲ ಇಡಬಾರ್ದು. ಅವಳ ಶರೀರ ತುಂಬಾ ಕೋಮಲವಾಗಿರುತ್ತೆ. ಆ ಸಂದರ್ಭದಲ್ಲಿ ವಿಶೇಷವಾಗಿ ಶರೀರವನ್ನ ರಕ್ಷಣೆ ಮಾಡಿಕೊಳ್ಬೇಕು. ಅದಕ್ಕೆ ಅಂತ ಒಂದು ಚಿಕ್ಕ ದೀಪವನ್ನ ಯಾವಾಗ್ಲೂ ಉರಿಸಿ ಇರ್ತಾ ಇದ್ರು. ಅಂದ್ರೆ ಒಂದು ವೇಳೆ ಬೆಳಕಿದ್ರೂ ಇಲ್ಲದೆ ಇರೋ ತರ, ನೀವು ರಾತ್ರಿ ಟೈಮಲ್ಲಿ ಯಾವ್ದು ಒಂದು ಚಿಕ್ಕ 0 ಕ್ಯಾಂಡಲ್ ಬಲ್ಬ್ಗಳನ್ನು ಹಾಕೊಂಡು ರಾತ್ರಿಯಲ್ಲಿ ಮಲಗಿರ್ತೇವಲ್ಲ, ಆ ತರದ ಬೆಳಕು ಆ ಪ್ರಸವದ ಕೋಣೆಯಲ್ಲಿ ಇದ್ದಂತಹದ್ದು. ಕೃಷ್ಣ ಹುಟ್ಟಿದ ಕ್ಷಣದಲ್ಲಿ 1000 ವೋಲ್ಟ್ ಬಲ್ಬ್ಗಳನ್ನ ಒಟ್ಟಿಗೆ ಹಾಕಿದಾಗ
ಫ್ಲಡ್ ಲೈಟ್ಗಳು ಅಂತಂದು ಈ ರೋಡಲ್ಲೆಲ್ಲ ದೊಡ್ಡ ದೊಡ್ಡ ಎತ್ತರದ ದೀಪ ಸ್ತಂಭಗಳನ್ನು ನಿಲ್ಲಿಸಿ ದೀಪಗಳನ್ನು ಹಾಕಿರ್ತಾರಲ್ಲ ಸರ್ಕಲ್ಗಳಲ್ಲಿ, ಆ ತರದ ಪ್ರಕಾಶ ಅಲ್ಲಿ ಬರ್ತಾ ಇದೆ. ಬದುಕಿದಾಗ ಆ ರೂಪವನ್ನು ನೋಡಿ ಕಂಸನ ಭಯ ಎಲ್ಲ ಮನಸ್ಸಿನಲ್ಲಿ ಇದ್ದಿದ್ದು ಕಿತ್ಕೊಂಡು ಹೋಯ್ತು. ಯಾವ ಕಂಸ ಏನ್ ಮಾಡ್ತಾನೆ ಇವನಿಗೆ? ಇಡೀ ಜಗತ್ತನ್ನ ಸೃಷ್ಟಿ ಸಂಹಾರ ನಿಯಮನಗಳನ್ನು ಮಾಡುವಂತಹ ಈ ಪರಮಾತ್ಮನ ಎದುರಿನಲ್ಲಿ ಬಂದು ನಿಲ್ಲೋರು ಯಾರಿದ್ದಾರೆ ಅಂತ ಮನಸ್ಸಿನಲ್ಲಿ ಆ ದೃಢವಾದ ವಿಶ್ವಾಸ ಬಂತು. ಮನಸ್ಸಿನಲ್ಲಿರುವಂತಹ ಭಯಕ್ಕೆ ಸೂರ್ಯನ ಬೆಳಕು ಬಂದಾಗ ಕತ್ತಲು ಪಲಾಯನವಾಗುವ ಹಾಗೆ ಕೃಷ್ಣನನ್ನು ನೋಡಿದ ತಕ್ಷಣದಲ್ಲಿ ಕಂಸನ ಭಯವೆಲ್ಲ ದೂರ ಓಡಿ ಹೋಗಿದೆ. ಅಥೈನಂ ಅಸ್ತೌದ ಅವಧಾರ್ಯ ಪೂರುಷಂ ಪರಂ ನತಾಂಗ ಕೃತಧೀ ಕೃತಾಂಜಲಿ ಸ್ವರೋಚಿಷ ಭಾರತ ಸೂತಿಕಾಗ್ರಹಂ ವಿರೋಚಯಂತಂ ಗತಭೀಹಿ ಪ್ರಭಾವವಿತ್. ಭಗವಂತನ ಸ್ವಭಾವ ಏನು ಅಂತ ಗೊತ್ತಿದೆ. ಅದರಿಂದಾಗಿ ಪರಮಾತ್ಮನ ಸ್ವಭಾವವನ್ನು ತಿಳಿದವನು ಆ ಕಾರಣದಿಂದಾಗಿ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಪರಮಾತ್ಮ, ನೀನ್ ನನ್ನ ಮಗ ಅನ್ನೋ ಭ್ರಾಂತಿಯನ್ನು ಹುಟ್ಟಿಸ್ಬೇಡ. ನೀ ಜ್ಞಾನಾನಂದ ಸ್ವರೂಪ, ನೀನು ಸಾಕ್ಷಾತ್ ಲಕ್ಷ್ಮೀಪತಿಯಾದವನು, ಸರ್ವೋತ್ತಮನಾದ ಪುರುಷ ನೀನು. ಇಡೀ ಜಗತ್ತು ನಿನ್ನಿಂದ ಸೃಷ್ಟಿಯಾಗಿದೆ. ನಿನ್ನಿಂದ ಪ್ರವಿಷ್ಟವಾಗಿ ನಿನ್ನಿಂದಲೇನೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡಬೇಕು ಅಂದ್ರೆ ನೀನ್ ಅದರೊಳಗಡೆಯಲ್ಲಿ ನಿಂತು ಪ್ರವೇಶ ಮಾಡಿ ಪ್ರವೃತ್ತಿ ಆಗುವ ಹಾಗೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಜಗತ್ತಿನಲ್ಲಿ ತೃಣದಷ್ಟು ಕೂಡ ಪ್ರವೃತ್ತಿ ಆಗೋದಿಲ್ಲ. 24 ತತ್ವಗಳಿಂದ ಕೂಡಿದಂತಹ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವವನು ನೀನು ಒಬ್ಬನೇ. ಸಯೈವ ಸ್ವಪ್ರಕೃತ್ಯೇದಂ ಸೃಷ್ಟ್ವಾಗ್ರೇ ತ್ರಿಗುಣಾತ್ಮಕಂ ತದನುತ್ವಂ ಹ್ಯಪ್ರವಿಷ್ಟಃ ಪ್ರವಿಷ್ಟೈವ ಭಾವ್ಯಸೆ. ಇಡೀ ಜಗತ್ತನ್ನು ಮೊದಲಿಗೆ ಸೃಷ್ಟಿ ಮಾಡ್ತಿ, ಸೃಷ್ಟಿ ಮಾಡಿ ಅದರ ಒಳಗಡೆಯಲ್ಲಿ ಪ್ರವೇಶ ಮಾಡಿ ಅದನ್ನ ನಿಯಮನ ಮಾಡ್ತಾ ಇರ್ತಿ. ನಾವು ಜಿಲೇಬಿ ಅಥವಾ ಜಾಮೂನ್ ಮಾಡಿದಾಗ ಪಾಕದ ಒಳಗಡೆಯಲ್ಲಿ ಸಕ್ಕರೆಯ ಅಂಶ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಪಾಕದ ಆ ಕಡೆಯಿಂದ ಈ ಕಡೆ ಎಲ್ಲ ಕಡೆಯೂ ಕೂಡ ಸಕ್ಕರೆ ಅಂಶ, ಈ ಕಡೆ ತುದಿಯಿಂದ ಆ ಕಡೆ ಎಲ್ಲಿ ಮಧ್ಯದ ಎಲ್ಲ ಹಾಕಿ ಅದನ್ನ ಆಸ್ವಾದಿಸಿದರೂ ಅದು ಸಿಹಿಯಾಗೇ ಇರುತ್ತೆ. ಯಾಕೆ ಅಂತಂದ್ರೆ ಸಕ್ಕರೆ ಇಡೀ ಆ ಪ್ರದೇಶವನ್ನು ವ್ಯಾಪಿಸಿಕೊಂಡು ಇರತ್ತೆ. ಯಾಕೆಂದ್ರೆ ಸಕ್ಕರೆಮಯ ಪಾಕ. ಜಾಮೂನನ್ನ ಅದ್ರೊಳಗೆ ನೆನೆಸಿಟ್ರಿ ಅಂತಂದ್ರೆ ಮೇಲೆ ಕೆಳಗಡೆ ಒಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ. ಅದ್ರ ಒಳಗಡೆಯಲ್ಲಿ ಪೂರ್ತಿಯಾಗಿ ಆ ಪಾಕ ಸೇರಿಕೊಂಡ ಹಾಗೆ ಇಡೀ ಜಗತ್ತಿನ ಒಳಗಡೆಯಲ್ಲಿ, ಬ್ರಹ್ಮಾಂಡದ ಒಳಗಡೆಯಲ್ಲಿ, 24 ತತ್ವಗಳ ಒಳಗಡೆಯಲ್ಲಿ, 24 ತತ್ವಗಳು ಅಂದ್ರೆ ನಾ ಹೇಳಿದ ಹಾಗೆ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಜ್ಞಾನ ಬರುವ 5 ಇಂದ್ರಿಯಗಳು, ಕೆಲಸ ಮಾಡುವ 5 ಇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಂತಹ 5 ಆ ಇಂದ್ರಿಯಗಳಿಂದ ಬರುವಂತಹ ವಿಷಯ ಪದಾರ್ಥಗಳು. ಯಾವುದರ ಜ್ಞಾನ ಬರುತ್ತೋ ಅಂತಹ ವಿಷಯ ಪದಾರ್ಥಗಳು. ಮತ್ತೆ ಪಂಚಭೂತಗಳು, ಪೃಥ್ವಿ, ಅಪ, ತೇಜೋ, ವಾಯು, ಆಕಾಶ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅಂತ 5. ಅದೇ ರೀತಿಯಾಗಿ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ ಅಥವಾ ಮನಸ್ತತ್ವ, ಅವ್ಯಕ್ತ ತತ್ವ ಅಂತ 24 ತತ್ವಗಳು. ಈ 24 ತತ್ವದಿಂದ ಕೂಡಿದ ಬ್ರಹ್ಮಾಂಡವನ್ನ ಪರಮಾತ್ಮ ನೀನು ಸೃಷ್ಟಿ ಮಾಡಿ ಅದರ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಿ. ಆದ್ರೆ ನಾವು ಯಾರ ಕಣ್ಣಿಗೂ ಕೂಡ ಕಾಣೋದಿಲ್ಲ. ನೀನು ಎಲ್ಲದರ ಒಳಗಡೆಯಲ್ಲಿ ಇದ್ದು ನೀನು ಇದ್ದು ಇರದೇ ಇರುವ ಹಾಗಿರ್ತಿ. ನಮಗೆ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ತೀಯ ಅಷ್ಟೇ ಅಲ್ಲ, ಬ್ರಹ್ಮಾಂಡವನ್ನು ತಿಳಿಯೋದು ಎಷ್ಟು ಕಾಂಪ್ಲಿಕೇಟೆಡ್, ಎಷ್ಟು ಕಷ್ಟ ಸಾಧ್ಯವೋ ಅದರಂತೆ ಪಿಂಡಾಂಡದ ಒಳಗಡೆಯಲ್ಲೂ ಕೂಡ ಈ ಪಿಂಡಾಂಡದ ರಚನೆಯನ್ನು ತಿಳಿಯೋದು ಕೂಡ ಅಷ್ಟೇ ಅದ್ಭುತವಾದ ವಿಜ್ಞಾನ ಇದೆ. ಪಿಂಡಾಂಡದ ರಚನೆಯೂ ಕೂಡ ಒಂದು ಮಾತಿದೆ, ಈ ಪಿಂಡಾಂಡದ ಒಳಗಡೆಯಲ್ಲಿ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲಿದೆ ಅಂತ ಶಾಸ್ತ್ರದ ಮಾತು. ಪಿಂಡಾಂಡ ಅಂದ್ರೆ ನಮ್ಮ ಶರೀರ, ನಮ್ಮ ಶರೀರದ ಒಳಗಡೆ ಇರೋದೇ ಇಡೀ ಬ್ರಹ್ಮಾಂಡದಲ್ಲಿದೆ, ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ನಮ್ಮ ಪಿಂಡಾಂಡದಲ್ಲಿದೆ. ನಮಗೆ ಕೆಲವೊಮ್ಮೆ
ನಾವು ಎಲ್ಲ ಈ ಶರೀರವನ್ನು ಪಡೆದಾದ ಮೇಲೆ ನಮಗೆ ಪ್ರಾಯಶಃ ಈ ಪಾಠ ಕೇಳುವ ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿ ದೇವರ ಎದುರುಗಡೆ ನಿಂತಹ ಸಮಯವನ್ನು ಹೊರತುಪಡಿಸಿ ನಮ್ಗೆಲ್ಲರಿಗೂ ಕೂಡ ನಾವು ಸ್ವತಂತ್ರರು ಅನ್ನುವ ಬುದ್ಧಿ ಇರತ್ತೆ. ಮೊದಲಿನ ವಯಸ್ಸು ಬಂದು ತಾನು ಒಂದು ಹಂತಕ್ಕೆ ಬಂದು ನಿಲ್ಲುವವರೆಗೂ ತಂದೆ ತಾಯಿಗಳ ಮಾತನ್ನೇ ಕೇಳ್ಕೊಂಡಿರ್ತಾನೆ, ಅವರ ಅಧೀನನಾಗಿರ್ತಾನೆ. ಉದ್ಯೋಗಕ್ಕೆ ಸೇರಿದ ಮೇಲೆ ಯಾರು ಉದ್ಯೋಗದಾತರಿರ್ತಾರೋ ಅವರ ಅಧೀನದಲ್ಲಿ ಇರ್ತಾನೆ. ಸ್ವಲ್ಪ ವಯಸ್ಸಾಯ್ತು ಆಯ್ತು ಅಂತಂದ್ರೆ ಮತ್ತೆ ಮಕ್ಕಳ ಅಧೀನಕ್ಕೆ ಬರ್ತಾನೆ, ಅಥವಾ ಹೆಂಡತಿ ಗಂಡನ ಅಧೀನಕ್ಕೆ, ಗಂಡ ಹೆಂಡತಿಯ ಅಧೀನಕ್ಕೆ ಬರ್ತಾನೆ. ಹುಟ್ಟಿನಿಂದ ಸಾಯುವವರೆಗೂ ಇನ್ನೊಬ್ರಿಲ್ಲ ಅಂದ್ರೆ ನಮ್ಮ ಜೀವನವೇ ಇಲ್ಲ. ಆದರೆ ನಮಗೆ ಮಧ್ಯದಲ್ಲಿ ಇಷ್ಟು ಅಹಂಕಾರ ಇರುತ್ತೆ, ನಾನು ಸ್ವತಂತ್ರ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅಂತ ನಮಗೆಲ್ಲ ಬಹಳ ಅಹಂಕಾರ ತುಂಬಿಕೊಂಡು ಬಿಟ್ಟಿದೆ. ನಾವು ಅಸ್ವತಂತ್ರ ಅನ್ನುವ ಭಾವನೆಯನ್ನ ಇಂತಹ ಪರಮಾತ್ಮನಿನ ರೂಪವನ್ನು ನೋಡಿದಾಗ ನಮಗ್ ಗೊತ್ತಾಗತ್ತೆ. ನಮಗೂ ಕೂಡ ನಾವೆಲ್ಲ ಸ್ವತಂತ್ರರು ಅನ್ನುವ ಭಾವನೆ ಇರತ್ತಲ್ಲ. ಕೆಲವೊಮ್ಮೆ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿತ್ತು ಅಂತಂದ್ರೆ, ಜ್ವರ, ಯಾವುದೋ ಒಂದು ರೋಗ ಬಂದಾಗ ಮಲಗಿದವನಿಗೆ ಕೂಡ್ಲಿಕ್ಕಾಗೋದಿಲ್ಲ, ಕೂತವನಿಗೆ ಮಲಗಲಿಕ್ಕಾಗೋದಿಲ್ಲ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಾತನಾಡ್ಬೇಕು ಅಂದಿದ್ದು ಮರೆತು ಹೋಗತ್ತೆ, ಏನೋ ಹೇಳ್ಬೇಕು ಅನ್ಕೊಂಡಿದ್ದೆ ಏನನ್ನೋ ಹೇಳಿಬಿಟ್ಟೆ, ಕೇಳಿಸ್ಕೊಳ್ತಾ ಇದ್ದೆ ಆದ್ರೆ ಗಮನವೇ ಇರಲಿಲ್ಲ, ಏನೋ ಯೋಚನೆ ಮಾಡ್ತಾ ಇದ್ದೆ ಕೇಳಿಸ್ಕೊಳ್ಳಿಲ್ಲ ಅಂತ ಆದಾಗ, ಅಯ್ಯೋ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಹಾಗಾದ್ರೆ ನಾನು ಸ್ವತಂತ್ರನಲ್ಲ ಅಂತ ಕೆಲವೊಂದಿಷ್ಟು ಪರಿಸ್ಥಿತಿಗಳ ಕೈಮೀರಿ ಹೋದಾಗ ಮಾತ್ರ ನಮಗ್ ಅನ್ನಿಸತ್ತೆ. ಹಾಗಾಗಿ ನಾವೆಲ್ಲ ಅಸ್ವತಂತ್ರರು, ಪರಮಾತ್ಮ ನೀನೊಬ್ಬನೇ ಸ್ವತಂತ್ರ, ಇಡೀ ಜಗತ್ತನ್ನು ಒಬ್ಬನೇ ಸೃಷ್ಟಿ ಮಾಡ್ತಿ, ಲಯಕಾಲ ಬಂದಾಗ ಎಲ್ಲ ಜಗತ್ತನ್ನು ಕೂಡ ಒಬ್ಬನೇ ನುಂಗಿ ಹಾಕಿ ಬಿಡ್ತಿ. ಅಂತಹ ನೀನು ಯದಾತ್ಮನೋ ದೃಶ್ಯ ಗುಣೇಶು ಸನ್ನಿಧೆ ವ್ಯವಸ್ಯಸೆ ಅಸ್ವವ್ಯತಿರೇಕತೋ ಅಬುಧೈಹಿ ವಿನಾನುವಾದಂ ನ ಚ ತನ್ಮನೀಷಿತಂ ಸಮ್ಯಗ್ವಚೋ ವ್ಯಕ್ತಮುಪಾದದತ್ ಪುಮಾನ್. ನಾವೆಲ್ಲ ಭ್ರಾಂತರಾಗಿ ನಮಗಿಂತ ಒಬ್ಬನು ಮಿಗಿಲಾಗಿ ನೀನ್ ನಿಯಾಮಕನಾಗಿದ್ದಿ ಅಂತ ತಿಳಿಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಾವ್ಯಾರು ಹುಟ್ಟಬೇಕಾದ್ರೂ ಈ ತರದ ರೂಪವನ್ನು ನಾವ್ಯಾರು ಧರಿಸಿ ಅವತಾರ ಮಾಡಿಲ್ಲಪ್ಪ ನಿನ್ ಹಾಗೆ. ಭಗವಂತನ ಒಂದು ಮಾತಿದೆ, ಶ್ರುತಿಯಲ್ಲಿ ಪರಮಾತ್ಮನ ಸಾಮರ್ಥ್ಯ ಏನು ಅನ್ನೋದನ್ನ ಪರಮಾತ್ಮನೇ ಹೇಳಿಕೊಳ್ಳುತ್ತಾನೆ ವೇದಗಳಲ್ಲಿ. ಅಭೀರಮೇಕಮೇಕೋ ಅಸ್ಮಿ ನಿಷಾಳ್ ಅಭೀದ್ವಾ ಕಿಮುತ್ರಯಃ ಕರಂತಿ ಖಲೇನ ಪರ್ಷಾನ್ನ ಪ್ರತಿಹನ್ಮಿ ಭೂರಿ ಕಿಮ್ಮಾಂ ನಿಂದಂತಿ ಶತ್ರವೋ ಅನಿಂದ್ರಾಹ. ಭಗವಂತ ತನ್ನ ಭಕ್ತರನ್ನು ಕುರಿತು ಹೇಳುವ ಮಾತು ಇದು. ಇಡೀ ಜಗತ್ತು, ನಾನೊಬ್ಬನೇ ಈ ಬದಿಯಲ್ಲಿ ನಿಲ್ತೇನೆ, ನನ್ನನ್ನು ಹೊರತುಪಡಿಸಿ ಇಡೀ ಜಗತ್ತು ನನ್ನ ಮೇಲೆ ಆಕ್ರಮಣ ಮಾಡ್ಲಿ, ನಾನು ಒಬ್ಬನೇ ಎಲ್ಲರನ್ನೂ ಕೂಡ ಎದುರು ಹಾಕಿಕೊಳ್ತೇನೆ. ಒಂದೇ ಜಗತ್ತು ಅಂತ ಅಂದುಕೊಳ್ಬೇಡಿ, 2, 3, 4 ಎಷ್ಟೇ ಜಗತ್ತುಗಳು ನನ್ನ ಮೇಲೆ ಆಕ್ರಮಣಕ್ಕೆ ಬಂದರೂ 2, 3 ಜಗತ್ತುಗಳು ಅಂದ್ರೇನು? ಈ ಜಗತ್ತಿನ 2 ಪಟ್ಟು 3 ಪಟ್ಟು ಎಷ್ಟೇ ಸೈನ್ಯವನ್ನು ತೆಗೆದುಕೊಂಡು ಬಂದ್ರು ಯಾವುದೂ ನನಗೆ ಯಾವ ಅಪಾಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತನ್ನ ನಾನು ಹೇಗ್ ನೋಡ್ತೇನೆ ಅಂತಂದ್ರೆ, ಹಿಂದಿನ ಕಾಲದಲ್ಲೆಲ್ಲ ಈ ಕುಟ್ಟೋ ಮಿಷಿನ್ಗಳು, ಗಿರಣಿಗಳು ಇವೆಲ್ಲ ಇರ್ಲಿಲ್ಲ. ಈಗಿನ ಮಕ್ಕಳಿಗೆಲ್ಲ ಹಾಲು ಹೇಗ್ ಬರುತ್ತೆ ಅಂದ್ರೆ ಪ್ಯಾಕೆಟ್ ಅಲ್ಲಿ ಬರುತ್ತೆ, ಅದು ಬ್ಲೂ ಕಲರ್ ಪ್ಯಾಕೆಟ್, ಗ್ರೀನು ಆರೆಂಜ್ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಹಸುವಿನಿಂದ ಹಾಲು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಗೋಧಿ ಹಿಟ್ಟು ಎಲ್ಲಿ ಬೆಳೆಯುತ್ತೆ ಅಂತಂದ್ ಹೇಳಿದ್ರೆ ಅಂಗಡಿ ಎಲ್ಲಿ ಬೆಳೆಯುತ್ತೆ ಅಂತ ಹೇಳುವಂತಹ ಮಕ್ಕಳು ಇದ್ದಾರೆ. ನಾವು ಆ ತರದವ್ರನ್ನ ನೋಡ್ತಾ ಇರ್ತೇವೆ. ಗೋಧಿ ಹಿಟ್ಟು ಎಲ್ಲಿ ಸಿಗತ್ತೆ ಅಂದ್ರೆ ಅಂಗಡಿಯಲ್ಲಿ ಸಿಗತ್ತೆ. ಅದಕ್ಕಿಂತ ಮೀರಿದ ಗೋಧಿ ಹಿಟ್ಟು ಹೇಗೆ ಆಯ್ತು, ಅದು ಎಲ್ಲಿಂದ ಬೆಳೀತು, ಇದು ಯಾವ್ದು ಗೊತ್ತಿಲ್ಲ ನಮಗೆ. ಅದನ್ನ ಗಿರಣಿಗೆ ಹಾಕ್ತಾರೆ, ಅದನ್ನ ಸೋಸ್ತಾರೆ, ತೌಡನ್ನು ಒಂದ್ ಕಡೆ ಮಾಡ್ತಾರೆ, ಶುದ್ಧವಾದ ಹಿಟ್ಟನ್ನಷ್ಟೇ ನಾವು ಅಡಿಗೆಗೆ ಬಳಸೋದು, ಇದು ಯಾವ್ದು ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹಿಟ್ಟುಗಳನ್ನ ಪುಡಿ ಮಾಡಿ
ಅದನ್ನೆಲ್ಲ ಬಳಸಲಿಕ್ಕಿದ್ದದ್ದು ಯಾವ್ದು ಅಂದ್ರೆ ಒನಕೆಯಿಂದ ಚೆನ್ನಾಗಿ ಕುಟ್ಟಬೇಕು. ಒರಳಿನಲ್ಲೆಲ್ಲ ಹಾಕಿ ಧಾನ್ಯದ ಕಾಳುಗಳನ್ನು ಜೋರಾಗಿ ಕುಟ್ಟಿ 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 ಪುಡಿ ಮಾಡ್ತಾರಲ್ಲ ಹೇಗೋ ಹಾಗೆ ಅನಾಯಾಸವಾಗಿ ಇಡೀ ಜಗತ್ತಿನಲ್ಲಿರುವ ಜನರನ್ನು ಕುಟ್ಟಿ ಪುಡಿ ಮಾಡಿಬಿಡ್ತೇನೆ ನಾನು. ಈ ಧಾನ್ಯವನ್ನು ಕುಟ್ಟವನಿಗೆ ಅದೇನು ಕಷ್ಟದ ಕೆಲಸ ಏನು? ಪ್ರತಿನಿತ್ಯದಲ್ಲಿ ಅದೇ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗೆ ಧಾನ್ಯವನ್ನು ಕುಟ್ಟಿ ಪುಡಿ ಮಾಡೋದು ತುಂಬಾ ಅನಾಯಾಸವಾದ ಕೆಲಸ ಇದು. ಒರಳಿನಲ್ಲಿ ಹಾಕಿ ಧಾನ್ಯದ ಕಾಳುಗಳೆಲ್ಲವನ್ನು ಕೂಡ ಕುಟ್ಟಿ ಪುಡಿ ಮಾಡುವ ಹಾಗೆ ಇಡೀ ಜಗತ್ತನ್ನು ನಾನು ಸಂಹಾರ ಮಾಡಿಬಿಡ್ತೇನೆ ಅನಾಯಾಸವಾಗಿ. ಒಂದಲ್ಲ ಎರಡಲ್ಲ ಮೂರು ಜಗತ್ತು, ಎಷ್ಟೇ ಜಗತ್ತುಗಳು ಬಂದ್ರು ಯಾವ ಜಗತ್ತು ನನ್ನ ಯಾವ ಅಪಾಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇಂತಹ ಸಾಮರ್ಥ್ಯ ಇರುವಂತಹ ನೀನು ನಮ್ಮ ಶರೀರದಲ್ಲಿದ್ದು ನಿಯಾಮಕನಾಗಿದ್ರು ನಾನೇ ಇಡೀ ಜಗತ್ತನ್ನು ನಿರ್ವಹಣೆ ಮಾಡೋನು ಅನ್ನೋ ಭ್ರಾಂತಿಯಲ್ಲಿ ನಾವೆಲ್ಲ ಇರ್ತೇವೆ. ಇಡೀ ಜಗತ್ತನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನೀನು ಯಾವ ಶ್ರಮವನ್ನು ಅನುಭವಿಸೋದಿಲ್ಲ. ನೀನು ಈ ಜಗತ್ತನ್ನ ಸೃಷ್ಟಿ ಮಾಡಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಿ. ಇಡೀ ಜಗತ್ತನ್ನ ಕಾಪಾಡುವಂತ ವ್ಯಕ್ತಿ ನೀನ್ ಯಾವುದೋ ಕಾರಣಕ್ಕೋಸ್ಕರ ನನ್ನ ಪತ್ನಿಯಲ್ಲಿ ಅವತಾರ ಮಾಡಿದ್ದಿ. ತ್ವಮಸ್ಯ ಲೋಕಸ್ಯ ವಿಭೋ ರಿರಕ್ಷಿಷು ಗೃಹೇ ಅವತೀರ್ಣೋಸಿ ಮಮ ಅಖಿಲೇಶ್ವರ ರಾಜನಿ ಅಸನ್ಯಾಸುರ ಕೋಟಿ ಯೂಥಪೈಹಿ ನಿರ್ವ್ಯೂಹ್ಯ ಮಾನಾಂ ನಿಹನಿಷ್ಯಸೆ ಚಮೂಂ. ಸಾತ್ವಿಕರ ಲೋಕವನ್ನ ಸಜ್ಜನರ ಸಮೂಹವನ್ನ ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದಿಂದ ನೀನು ನನ್ನ ಪತ್ನಿಯಲ್ಲಿ ಅವತಾರ ಮಾಡಿದ್ದಿ. ಅವನು ಹುಟ್ಟಿದ್ದಿ ಅಂತ ಎಲ್ಲೋ ಹೇಳೋದಿಲ್ಲ. ಗೃಹೇ ಅವತೀರ್ಣೋಸಿ, ಮಗು ಹುಡ್ತು ಅಂತಂತಾರೆ. ತಂದೆ ಹೇಳ್ತಾ ಇದ್ದಾನೆ ನನ್ನ ಮನೆಯಲ್ಲಿ ಅವತಾರ ಮಾಡಿದ್ದಿ. ಈಗ ಯಾರ ಹೆಸರಿಗೆ ಮಾತ್ರ ನಾವು ರಾಜರು ರಾಜರು ಅಂತ ಅಹಂಕಾರದಿಂದ ಮೆರಿತಾ ಇದ್ದಾರೋ ಜರಾಸಂಧ ಕಂಸ ಮುಂತಾದವರು, ಅಂತಹ ಕೋಟಿಗಟ್ಟಲೆ ಸೈನ್ಯವುಳ್ಳಂತಹ ರಾಜರೆಲ್ಲರನ್ನು ಕೂಡ ಹಿಮ್ಮೆಟ್ಟಿಸ್ತೀಯಲ್ಲ ಪರಮಾತ್ಮ. ಈ ಜಗತ್ತಿಗೆ ಮಾರಕರಾಗಿರುವಂತಹ ಆ ರಾಕ್ಷಸರೆಲ್ಲರನ್ನು ಕೂಡ ಸಂಹಾರ ಮಾಡ್ತೀಯಲ್ವಾ? ನೀ ಮಾಡ್ತೀಯ. ತಾಮಸ ಕಾರ್ಯಗಳನ್ನ ಮಾಡಿ ಇಡೀ ಜಗತ್ತಿಗೆಲ್ಲ ಅನರ್ಥವನ್ನು ಉಂಟು ಮಾಡ್ತಾ ಇರುವವನು ನನ್ನ ಪತ್ನಿಯ ಅಣ್ಣ, ದೇವಕಿಯ ಅಣ್ಣನಾದಂತಹ ಕಂಸ. ನೀನು ಅವತಾರ ಮಾಡ್ತೀಯ ಅಂತ ನಾರದರಿಂದಾಗಿ ಸುದ್ದಿಯನ್ನು ಕೇಳಿ ತಿಳಿದಾಗಿನಿಂದ ಅವನು ಯಾರು ದೇವಕಿಯ ಗರ್ಭದಲ್ಲಿ ಹುಡ್ತಾರೋ ಅವರೆಲ್ಲರೂ ಪರಮಾತ್ಮನೇ ಪರಮಾತ್ಮನೇ ಅನ್ನೋ ಭ್ರಮೆಯಿಂದ. ಯಾಕೆ ಅಂದ್ರೆ 8 ಹೆಂಗೂ ಆಗಬಹುದಲ್ಲ, ಹಿಂದಿನಿಂದ 8 ಆಗ್ಬಹುದು, 1ರಿಂದ 2ನೇದ್ 8 ಆಗ್ಬಹುದು, ಹೆಂಗ್ ಬೇಕಾದ್ರೂ ಆಗ್ಬಹುದು, ದೇವತೆಗಳ ಲೆಕ್ಕವನ್ನು ತಿಳಿಲಿಕ್ಕೆ ಆಗೋದಿಲ್ಲ ಅಂತಂದುಕೊಂಡು ನೀನು ಎಂಬ ಭ್ರಮೆಯಿಂದಾಗಿ ಉಳಿದ ಎಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡಿಬಿಟ್ಟಿದ್ದಾನೆ. ಆದರೆ ನಿನ್ನ ಅವತಾರ ಹೀಗ್ ಮಾಡ್ತೀಯ ಅಂತ ಅಪ್ಪೆದ್ದು ಕಂಸನಿಗೆ ಏನು ಗೊತ್ತಾಗಬೇಕು? ಗೊತ್ತಾಗೋದಿಲ್ಲ. ಆದ್ರೆ ನೀನು ಈಗ ಹುಟ್ಟಿದ್ದೀ ಅಂತ ಅನ್ನೋ ವಿಷಯವನ್ನ ಅವನ ಭಟರು ತುಂಬಾ ಜಾಗರೂಕವಾಗಿದ್ದಾರೆ. 24 ತಾಸು ಎದ್ದಿರ್ತಾರೆ. ಅಂದ್ರೆ ಶಿಫ್ಟ್ ಅಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. 8 ಗಂಟೆ ಒಬ್ರು, 8 ಗಂಟೆ ಒಬ್ರು, 8 ಗಂಟೆ ಒಬ್ರು ಅಂತ 24 ಗಂಟೆಗಳನ್ನು ಕೂಡ ಪಹರೆ ಕಾಯ್ತಾ ಇದ್ದಾರೆ ಅವನ ಕಾವಲುಗಾರರು. ಮಗು ಹುಟ್ಟಿದ ತಕ್ಷಣದಲ್ಲಿ ಮಗುವಿನ ಅಳುವಿನ ಶಬ್ದವನ್ನ ಕೇಳಿದ ಆ ಕ್ಷಣದಲ್ಲಿ ಭಟರಿಂದ ಆ ವಿಷಯವನ್ನ ಕೇಳಿ ತಿಳಿದು ಈಗಂತೂ ಅವನು ಹೆದರಿ ನಿದ್ರೆಯನ್ನೇ ಮಾಡ್ತಾ ಇಲ್ಲ. ಅವನು ನೀನು ಹುಟ್ಟಿದ್ದೀ ಎನ್ನುವ ಸುದ್ದಿ ಕೇಳಿದ ಆ ಕ್ಷಣದಲ್ಲಿ ಶಸ್ತ್ರವನ್ನು ಹಿಡ್ಕೊಂಡು ನಿನ್ನನ್ನು ಕೊಲ್ಲಬೇಕು ಅಂತ ಓಡಿ ಓಡಿ ಬರ್ತಾನೆ. ಆದ್ರೆ ಆದಷ್ಟು ಬೇಗ ನಿನ್ನ ಈ ರೂಪವನ್ನ ಉಪಶಮನ ಮಾಡ್ಕೋ. ಯಾಕೆ ಅಂದ್ರೆ ವಸುದೇವನಿಗೆ ಭಯ. ಕೃಷ್ಣನಿಗೇನಾಗತ್ತೋ ಅಂತಲ್ಲ, ಕೃಷ್ಣನಿಗೇನಾಗತ್ತೋ ಅಂತಿಲ್ಲ. ಯಾಕೆ? ಪರಮಾತ್ಮನನ್ನ ಎದುರುಗಡೆಯಲ್ಲಿ ನೋಡ್ತಾ ಇದ್ದಾನೆ. ಈಗೇನಾದ್ರೂ ಅವನು ಬಂದ ಅಂತಂದ್ರೆ ಕಂಸನನ್ನು ಒಬ್ಬನನ್ನೇ ಹೊಡೆದು ಬಿಡ್ತಾನೆ ದೇವರು ಅಂತ. ಕಂಸ ಒಬ್ಬನೇ ಸಾಯೋದಲ್ಲ, ಪೂತನಿಯ ಸಂಹಾರ ಆಗಬೇಕು, ಶಕಟಾಸುರನನ್ನ ಸಂಹಾರ ಮಾಡಬೇಕು, ಮುಷ್ಟಿಕಾಸುರ, ಚಾಣೂರ ಇವರೆಲ್ಲರ ಸಂಹಾರ ಆಗ್ಬೇಕು. ಅನೇಕ ದುಷ್ಟರೆಲ್ಲ ಇದ್ದಾರೆ. ಈ ದುಷ್ಟರೆಲ್ಲರ ಸಂಹಾರ ಆಗ್ಬೇಕಲ್ವಾ? ಈಗ ಒಬ್ಬನೇ ಈ ಕಂಸನನ್ನ ಸಂಹಾರ ಮಾಡಿಬಿಟ್ರೆ ಇವು ಎಲ್ಲರನ್ನ ಸಂಹರಿಸ್ಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಏನ್ ಮಾಡ್ತೀಯೋ ಅಂತ ನಾವೇನ್ ಮಾಡ್ಬೇಕು, ನಿನ್ನ ಆದೇಶವನ್ನು ಪಾಲಿಸ್ಲಿಕ್ಕೆ ಏನ್ ಸಿದ್ಧರಾಗಿದ್ದೇವೆ, ನಾವ್ ಏನ್ ಮಾಡ್ಬೇಕು ಅಂತ ಕೃಷ್ಣನನ್ನು ಕುರಿತು, ಇನ್ನು ಕೃಷ್ಣ ಅಂತ ಹೆಸರಿಟ್ಟಿಲ್ಲ, ಶ್ರೀಹರಿಯನ್ನು ಕುರಿತು, ವಸುದೇವನನ್ನು ಕುರಿತು, ವಾಸುದೇವನನ್ನು ಕುರಿತು ವಸುದೇವ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಯಂ ತಮಸ್ಯಸ್ತವ ಜನ್ಮ ಮೇ ಗೃಹೆ ಶ್ರುತ್ವ ಅಗ್ರಜಾನ್ಸ್ತಯೆ ನ್ಯಹನತ್ ಸುರೇಶ್ವರ. ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಹಿಂದಿನ ಎಲ್ಲ ಶಿಶುಗಳನ್ನು ಕೂಡ ನೀನೇ ಹುಟ್ಟಿದ್ದೀಯ ಅಂತ ಭ್ರಮಿಸಿ ಕಂಸ ಸಂಹಾರ ಮಾಡ್ತಾ ಇದ್ದಾನೆ. ಸತೇವತಾರಂ ಪುರುಷೈ ಸಮರ್ಪಿತಂ ಶ್ರುತ್ವ ಅಧುನೈವ ಅಭಿಸರತಿ ಉದ್ಯತಾಯುಧ. ಉದಾಯುಧ, ಆಯುಧಗಳೆಲ್ಲವನ್ನು ಕೂಡ ಧರಿಸಿಕೊಂಡು ಕಂಸ ಈಗ ಓಡೋಡಿ ಬಂದ್ಬಿಡ್ತಾನೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ, ನಿನ್ನ ಆದೇಶವನ್ನು ಪಾಲಿಸ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ, ಏನ್ ಮಾಡ್ಬೇಕು ಅಂತ ಕಂಸನನ್ನ ಈ ವಸುದೇವ ಕೃಷ್ಣನನ್ನ ಕೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೇ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾಗ ದೇವಕಿ ಸುಮ್ನೆ ಇರ್ತಾಳ? ಆ ದೇವಕಿ ಪರಮಾತ್ಮನ ರೂಪವನ್ನು ನೋಡಿ ದೇವಕಿಯು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾಳೆ. ದೇವಕಿ ಮಾಡುವಂತಹ ಕೃಷ್ಣನ ಸ್ತುತಿ ಮತ್ತೆ ಭಗವಂತನ ಮಾತುಗಳು, ಸೆರೆಯಿಂದ ನನ್ನನ್ನು ಕರೆದುಕೊಂಡು ಹೋಗುವಂತ ಕೃಷ್ಣ ಪರಮಾತ್ಮ ಹೇಳುವ ಮಾತುಗಳು, ಇದೆಲ್ಲವೂ ಕೂಡ ಮುಂದಿನ ಪಾಠದಲ್ಲಿ ಬರುತ್ತೆ. ಅದನ್ನೆಲ್ಲ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.